ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವರ್ನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 9. ಇವತ್ತು ಬೆಳಿಗ್ಗೆ ರೆಗ್ಯುಲರ್ ಆಗಿ ಕಾಪರ್ ಜಗ್ಗಲ್ಲಿರೋ ನೀರನ್ನ ಕುಡಿದ್ವಿ. ಅದಾದಮೇಲೆ ಒಂದು 5 ನಿಮಿಷ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳೋಕ್ಕಾಗಿತ್ತು. ಆಯಿಲ್ ಪುಲ್ಲಿಂಗ್ ಮಾಡಿಕೊಂಡು ಬ್ರಷ್ ಮಾಡಿಕೊಂಡೆ. ಅದಾದಮೇಲೆ ವಾರ್ಮಪ್ಪು, ಅದ್ರ ಜೊತೆಯಲ್ಲಿ ಲೈಟಾಗಿ ಸ್ಟ್ರೆಚಸ್ಸು ಮಾಡಿದ್ವಿ. ಮತ್ತು ಧ್ಯಾನ ಮಾತ್ರ ಮಿಸ್ ಮಾಡ್ದಿರ ಒಂದು 5-10 ನಿಮಿಷ ಮಾಡಿದ್ವಿ. ಅದಾದಮೇಲೆ ರೆಗ್ಯುಲರಾಗಿ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. 8:30ಗೆಲ್ಲ ಸ್ವಲ್ಪ ಹಾಲು ಕುಡಿದ್ವಿ. ಅದೇ ನಮ್ಮ ಬ್ರೇಕ್ಫಾಸ್ಟು. ಮಧ್ಯಾಹ್ನ ಲಂಚ್ಗೆ ಬೀಟ್ರೂಟ್ ಪಲ್ಯನೂ ಚಪಾತಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಾಡಿದ್ವಿ. ಮಗುಗೆ ಮಾತ್ರ ಖಾರ ಸ್ವಲ್ಪ ಕಡಿಮೆ ಇರೋಂಗೆ ಬೀಟ್ರೂಟ್ ಪಲ್ಯ ಮಾಡಿದ್ವಿ. ನಮ್ಮಿಬ್ರಿಗೂ ಸ್ವಲ್ಪ ಖಾರ ಜಾಸ್ತಿ ಇರೋಂಗೆ ನೋಡ್ಕೊಂಡು ಮಾಡ್ಕೊಂಡ್ವಿ. ಆದಷ್ಟು ಖಾರ ಕಡಿಮೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಬೀಟ್ರೂಟಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ತುಂಬ ಒಳ್ಳೆಯದು. ರಕ್ತದ ಉತ್ಪತ್ತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಬೀಟ್ರೂಟು. ಅದ್ರ ಜೊತೆಯಲ್ಲಿ ತುಂಬ ದಿನ ಆಯಿತು ಸಕ್ಕರೆ ಚಪಾತಿ ತಿಂದು, ಅದನ್ನು ಮಾಡು ಅಂತ ಹೇಳಿದರು. ಅದಕ್ಕೆ ನನಗೊಂದು ಅವ್ರಿಗೊಂದು ಮಾಡಿಕೊಂಡು ಮಗುಗೆ ಶೇರಿಂಗ್ ಮಾಡ್ಕೊಂಡು ತಿಂದ್ವಿ. ಸಣ್ಣ ವಯಸ್ಸಲ್ಲಿ ಸಕ್ಕರೆ ಚಪಾತಿ ಮಾಡಿಕೊಡ್ತಾಯಿದ್ರು ಅಮ್ಮ. ಅದನ್ನು ಯಾವಾಗಲಾದರೂ ಅಪರೂಪಕ್ಕೆ ತಿನ್ಬೇಕು ಅನ್ನಿಸ್ದಾಗ ಮಾಡ್ಕೊಳ್ತೀವಿ. ಆದರೆ ಇವಾಗ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ ತೊಗೊಂಡಿರೋದ್ರಿಂದ ರಾತ್ರಿ ಹೊತ್ತಲ್ದಿರ ಮಧ್ಯಾಹ್ನದ ಹೊತ್ತು ಮಾಡ್ಕೊಳ್ತಾ ಇದ್ದೀವಿ. ಅದೇನೆಂದರೆ ಹೆವಿ ಇರೋದ್ರಿಂದ ಡೈಜೆಷನ್ಗೆ ಹೆಚ್ಚು ಸಮಯ ತೊಗೊಳುತ್ತೆ. ಮಧ್ಯಾಹ್ನದ ಹೊತ್ತಾದರೆ ಬೇಗ ಡೈಜೆಷನ್ ಆಗೋಗುತ್ತೆ. ಮತ್ತು ಮಗು ಸಣ್ಣ ವಯಸ್ಸಲ್ಲಿದ್ದಾಗ ಅವನಿಗೊಂದು ಜೂಲ ಮಾಡಿದ್ದೆ. ಅವ್ನು ಸಣ್ಣದಾಗಿದ್ದಾಗ ಅದು ತುಂಬ ಚೆನ್ನಾಗಿತ್ತು, ಅದು ಅವನ ಸೈಜಿಗೆ ಸರಿಯಾಗಿತ್ತು. ಇವಾಗ ದೊಡ್ಡವನಾಗಿದ್ದಾನೆ, ಅದಕ್ಕೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಈ ಪ್ರಾಜೆಕ್ಟ್ ಒಂದು 4-5 ದಿನ ನಡೆಯುತ್ತೆ. ಆರ್ಡರ್ಸ್ ಮಧ್ಯದಲ್ಲಿ ಟೈಮ್ ನೋಡಿಕೊಂಡು ಇದನ್ನು ಮಾಡಬೇಕು. ಆಯಿಲ್ ಫುಡ್ ಅವಾಯ್ಡ್ ಮಾಡ್ಕೋಬೇಕು ಹೆಲ್ತಿ ಲೈಫ್ ಸ್ಟೈಲ್ಗೋಸ್ಕರ ಅಂತ ಅಂದ್ಕೊಳ್ತಾನೆ ಇರ್ತೀವಿ. ಆದರೆ ಬಜ್ಜಿ ನೋಡಿದಾಗ ನಮ್ಮ ಯಜಮಾನ್ರು ಚೆನ್ನಾಗಿ ಟೆಂಪ್ಟಾಗಿ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಇಷ್ಟ ಆಯಿತು, ದಾರಿಲಿ ಬರ್ತಾ ಬರ್ತಾ ಘಮ ಅನ್ನಿಸ್ತಾ ಇತ್ತು, ಅದಕ್ಕೆ ತೊಗೊಂಡು ಬಂದೆ ಅಂದರು. ಸರಿ, ಇನ್ನೇನು ಮಾಡೋಣ, ಅದನ್ನೇ ಸ್ನ್ಯಾಕ್ ಥರ ತಿಂದ್ವಿ. ನಮ್ಮ ಮಗನಿಗೂ ತುಂಬಾ ಇಷ್ಟ. ಅದೊಂದು ಹೆವಿ ಫುಡ್ ಆಗಿರೋದ್ರಿಂದ ಅದಾದಮೇಲೆ ಸ್ವಲ್ಪ ತೀರ್ಥ ಮಾಡಿದೆ. ಒಂದು 1 ಅವರ್ ಆದಮೇಲೆ ಆ ತೀರ್ಥದಲ್ಲಿ ಜಾಜಿಕಾಯಿ ಇದೆಲ್ಲ ಬಿದ್ದಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗಿರುತ್ತೆ. ಜೊತೆಯಲ್ಲಿ ರಿಫ್ರೆಶಿಂಗ್ ಆಗೂ ಇರುತ್ತೆ, ಹೊಟ್ಟೆ ತಣ್ಣಗಾಗುತ್ತೆ ಇಂಥ ಆಯಿಲ್ ಫುಡ್ ತಿಂದು ಬರ್ನಿಂಗ್ ಸೆನ್ಸೇಷನ್ ಇದ್ದಾಗ. ರಾತ್ರಿಗೆ ಮಾತ್ರ ಮಗುಗೆ ಮಿಲ್ಲೆಟ್ ಪೊರಿಜ್ ಮಾಡಿದೆ. ಹೆಲ್ತಿಯಾಗಿರುತ್ತೆ, ಜೊತೆಯಲ್ಲಿ ಒಂದು ಒಳ್ಳೆ ಪ್ರೋಟೀನಿಷಿಯಸ್ ಫುಡ್ಡು. ಅದಾದಮೇಲೆ ಸ್ವಲ್ಪ ಹೊತ್ತು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ರಾತ್ರಿ 10:30ಗೆಲ್ಲ ನಿದ್ದೆ ಬಂದುಬಿಡ್ತು. ನಿದ್ದೆ ಮಾಡಿಬಿಟ್ವಿ. ಹಿಂಗಿತ್ತು ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 9. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.